ಕೊಕ್ಕುಪಡಿ ಗ್ರಾಮದ ನಾಲ್ಕನೇ ಗ್ರಾಮದ ಪಾನ ನರೇಶ್ ಮಾತಾಡ್ತಿರೋದು. ಏನಂದ್ರೆ ನಮ್ಮ ಈ ಭಾಗದ ವೆಸ್ಟರ್ನ್ ಘಾಟ್ ಭಾಗದಲ್ಲಿ 200-300 ಇಂಚು ಮಳೆ ಆಗೋ ಜಾಗ ಈಗ ಒಂದು 150-200 ಇಂಚು ಮಳೆ ಆಗ್ತಾ ಇದೆ. ಆದರೂ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಅನುದಾನ ಇದ್ದರೂ ಕೂಡ ಅದನ್ನು ಎಲ್ಲಿಗೆ ಉಪಯೋಗಿಸಲು ಗೊತ್ತಿಲ್ಲ. ಇದು ನಮ್ಮ ಸ್ವಾತಂತ್ರ್ಯ ಬಂದದಿಂದ ನಮ್ಮ ಇಲ್ಲಿವರೆಗೆ ನಮ್ಮ ನಾವು ಕೊಡಗಿನವರು ಬಾಕಿ ಏನು ಕೇಳಿದಿಲ್ಲ. ನಮ್ಗೆ ಒಳ್ಳೆ ವಿದ್ಯುತ್ ಶಕ್ತಿ, ಒಳ್ಳೆ ರಸ್ತೆ, ಇದು ಎರಡು ನಾವು ಕೇಳ್ತಾ ಬಂದಿದ್ದೀವಿ ಹಲವಾರು ವರ್ಷದಿಂದ. ಎಷ್ಟೋ ಪಕ್ಷಗಳು ಬಂದು ಆಡಳಿತ ಮಾಡಿ ಹೋಗಿದ್ದಾರೆ, ಎಷ್ಟೋ ಜನಪ್ರತಿನಿಧಿಗಳು ಬಂದಿದ್ದಾರೆ. ಆದ್ರೆ ಒಂದಾನೊಂದರದ ಕಾರಣ ಕೊಡ್ತಾ ಇಲ್ಲದ್ರೆ ಯಾವುದೋ ಒಂದು ನಮ್ಗೆ ತಲೆ ಎತ್ತಿ ಕಾಣ್ತಾ ಇಲ್ಲ. ಇದು ನಮ್ಮ ಇದು ಒಂದು ಬ್ಯಾಡ್ ಲಕ್ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಅಥವಾ ನಮ್ಮ ಜನರ ಹೋರಾಟ ಸಾಲದಂತ ಗೊತ್ತಿಲ್ಲ. ಬೇಡದ ವಿಷಯಕ್ಕೆ ನಾವೆಲ್ಲ ಒಗ್ಗಟ್ಟಾಗ್ತೀವಿ. ಇನ್ನು ಮುಂದೆ ಆದ್ರೂ ನಾವು ಪಕ್ಷಾತೀತ ಮರೆತು ನಾವು ಸಾರ್ವಜನಿಕರೆಲ್ಲ ಒಂದಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ನಮ್ಮ ಗ್ರಾಮ ಸಭೆಯನ್ನು ಸೇರಿಸಿಕೊಂಡು ನಮ್ಮ ಮೂಲಭೂತ ಸೌಕರ್ಯಕ್ಕೆ ನಾವು ಮುಂದೆ ಬರದಿದ್ದರೆ ನಮಗೆ ಇನ್ನೇನು ನಡೆಯಲಿಕ್ಕೂ ಆಗದಂಥ ಪರಿಸ್ಥಿತಿ. ಈಗ ಎಲ್ಲರೂ ನಮಗೆಲ್ಲ ಒಂದು 60-60 ದಾಟಿದವರಿಗೆ ಯಾರು ಒಂದು ಗಾಡಿಯಲ್ಲಿ ಹೋಗೋಕ್ಕಾಗೋದಿಲ್ಲ. ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗೋವರಿಗೂ ಸಹ ಒಂದು ಸಣ್ಣ ಫ್ರಾಕ್ಚರ್ ಆದ 2 ಫ್ರಾಕ್ಚರ್ ಆಗುವ ಸಾಧ್ಯತೆ ಅಲ್ಲದೆ ಅದಕ್ಕಿಂತ ಕಮ್ಮಿ ಆಗೋದು ಇಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕಿಂತ ನಾವು ಸಾರ್ವಜನಿಕರನ್ನು ಕೇಳೋದಂದ್ರೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಒಂದುಗೂಡಿ ಈ ಪಕ್ಷಾತೀತವಾಗಿ ಮರೆತು ನಮ್ಮ ಒಂದು ಗ್ರಾಮದ ಪಿಡಿಒಗಳನ್ನು, ಈಗ ಪಂಚಾಯತಿಗಳಲ್ಲಿ ಯಾವ ಜನಪ್ರತಿನಿಧಿಗಳಿಲ್ಲ, ಪಿಡಿಒಗಳನ್ನು ಮುಂದಿಟ್ಟುಕೊಂಡು ನಮ್ಮ ಜಿಲ್ಲಾಡಳಿತ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರಕ್ಕಾದರೂ ನಮ್ಮ ರಾಜ್ಯ ಸರ್ಕಾರಕ್ಕೂ ನಮ್ಮ ಬಿಸಿ ಮುಟ್ಟಿಸಿ ನಮಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಂಡು ನಾವು ಕೇಳಲೇಬೇಕು. ನಾವೆಲ್ಲ ಒಂದಾಗೋಣ. ಹಾಗೂ ಇದು ಒಂದು ನನ್ನ ಅಭಿಪ್ರಾಯದಲ್ಲಿ ಇದೊಂದು 2014ನಲ್ಲಿ ಅಪ್ಪಚ್ಚಿರಂಜನ ML ಇರುವಾಗ, ನಮ್ಮ ಅಪ್ಪಚ್ಚಿರ ಮತ್ತು ಗೋಪ ML ಆಗಿರುವಾಗ ಇದನ್ನು ಸ್ಟೇಟ್ ಹೈವೇ ಡಿಕ್ಲೇರ್ ಮಾಡಿ ನಮ್ಮ ಮೈಲುಗಲ್ಲು ಹಾಕಿದ್ದಾರೆ. ಎಲ್ಲಿಂದ ಅಂದರೆ ಹುಣಸೂರಿಂದ ಕಾಂಜಂಗಾಡವರೆಗೆ ಈ ಕಡೆ ಸ್ಟೇಟ್ ಹೈವೇ ಮಾರ್ಕ್ ಮಾಡಿದ್ದಾರೆ. ಆದರೆ ಇದುವರೆಗೂ ಸ್ಟೇಟ್ ಹೈವೇ ಅಂತ ಹೇಳಿ ಒಂದು ಫಂಡ್ ಬಂದಿಲ್ಲ. ಇದಕ್ಕೆ ನಮ್ಮ ಸ್ಥಳೀಯದ ಹಣಕಾಸು ವ್ಯವಸ್ಥೆ ಸಾಲಕ್ಕಿಲ್ಲ. ಇದಕ್ಕೆ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಇದನ್ನು ಸ್ಟೇಟ್ ಹೈವೇ ಆದಷ್ಟು ಬೇಗ ಮಾಡಿ ನಮ್ಮ ಈ ಕಡೆ ಮಲೆನಾಡು ಪ್ರದೇಶ ಜನಗಳನ್ನು ಒಂದು ಒಳ್ಳೆ ಸುವ್ಯವಸ್ಥೆ ಮಾಡಿ ಕೊಡಬೇಕಂತ ನಾವು ಕಳಕಳಿಯಿಂದ ಕೇಳಿಕೊಳ್ತೇವೆ. ಈಗಿನ ಪರಿಸ್ಥಿತಿಯಲ್ಲಿ ನೀವು ಜಿಲ್ಲಾಧಿಕಾರಿಗಳು ಒಂದಿನ ಸಹ ಭೇಟಿ ಸಹ ಕೊಡಲು ಅವರವರಿಗೆ ಒಂದು ಭೇಟಿ ಸಹ ಬಂದು ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು. ಸೊ ಕೊಡಗಿನಲ್ಲಿ ಮುಖ್ಯ ಜಿಲ್ಲಾಧಿಕಾರಿ ಇದ್ದು ನಮ್ಮ ನಾಡಿನ ಸಮಸ್ಯೆಗಳನ್ನು ತಿಳಿಯದಿದ್ದರೆ ಅವ್ರು ಜಿಲ್ಲಾಧಿಕಾರಿ ಇದ್ದು ಏನು ಪ್ರಯೋಜನ ಅಂತ ನಮಗೆ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಇದಕ್ಕಾಗಿ ನಾವು ಸಾಮಾನ್ಯರು ಎಲ್ಲ ಒಂದುಗೂಡಿ ನಮ್ಮ ಜನಪ್ರತಿನಿಧಿಗಳನ್ನು ಕರ್ಕೊಂಡು ನಮ್ಮ ಮೂಲ ಸೌಕರ್ಯವನ್ನು ನಾವು ಕಳಕಳಿಯಿಂದ ಎಲ್ಲರನ್ನು ಮನವಿ ಮಾಡುತ್ತೇವೆ.